ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ನಾಗರಾಜ್ ಮಡಿವಾಳ್, ಜಿಲ್ಲಾ ಯೂತ್ ಕಾಂಗ್ರೆಸ್ ಇದರ ಮಾಜಿ ಅಧ್ಯಕ್ಷರು, ಪ್ರಸ್ತುತ ಕೆಪಿಸಿಸಿ ಇದರ ಸಂಯೋಜಕರಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಸರ್, ತಾವು ಕಳೆದೊಂದು 15 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರಾಗಿ ವಿವಿಧ ಜವಾಬ್ದಾರಿ ನಿರ್ವಹಿಸಿ ಪ್ರಸ್ತುತ ಕೆಪಿಸಿಸಿ ಸಂಯೋಜಕರಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. ನಿಮ್ಮ ಪಕ್ಷ ಅಧಿಕಾರದಲ್ಲಿದೆ, 1.5 ವರ್ಷವನ್ನ ಪೂರ್ಣಗೊಳಿಸಿದೆ. ಈ ಕಳೆದ 1.5 ವರ್ಷದಲ್ಲಿ ಅಭಿವೃದ್ಧಿಗಿಂತ ಹಗರಣಗಳ ಸಂಖ್ಯೆನೇ ಜಾಸ್ತಿ ಇದೆ ಹೇಳುವಂತ ಆರೋಪ ಮತ್ತೆ ಪ್ರತಿನಿತ್ಯ ಕಾಣುವಂಥದ್ದು. ಕಾಂಗ್ರೆಸ್ ಜವಾಬ್ದಾರಿಯುತ ಒಬ್ಬ ಕಾರ್ಯಕರ್ತರು ಮತ್ತೆ ಪಕ್ಷದ ಒಂದು ಸಂಘಟನೆಯಲ್ಲಿ ಗುರುಸ್ಕೊಂಡಿರುವಂತ ತಾವು ಏನ್ ಹೇಳಲಿಕ್ಕೆ ಬಯಸ್ತೀರಿ ಸರ್? ಈಗ ಕಳೆದ 1.5 ವರ್ಷದಿಂದ ಹತ್ತತ್ರ 2 ವರ್ಷ ಆಗ್ತಾ ಬಂತು. ನಮ್ದು ಸರ್ಕಾರ ಯಶಸ್ವಿಯಾಗಿ ನಮ್ಮ ಸಿದ್ದರಾಮಯ್ಯ ಅವರು, ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ಅವರ ಆಡಳಿತದಲ್ಲಿ ಎಲ್ಲ ಸಚಿವರು ಸಹ ಸಕ್ರಿಯವಾಗಿ, ಅಂದರೆ ಎಲ್ಲರೂ ಆಡಳಿತಾತ್ಮಕವಾಗಿ ಮತ್ತು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಗಮನ ಹರಿಸ್ಕೊಂಡು ಯಾವುದು ಸಹ ಏನು ಕಾಂಟ್ರಿವರ್ಸಿಗಳಿಲ್ಲದೆ ನಮ್ಮ ಸರ್ಕಾರ ನಡೀತಾ ಇದೆ. ಈಗ ಬಂದಿರೋದು ಪ್ರಶ್ನೆ ಏನಂದರೆ, ನೀವು ಕೇಳಿದ್ರಿ ಕಾಂಟ್ರವರ್ಸಿಗಳು ಜಾಸ್ತಿ ಅಂತೇಳಿ, ಅದನ್ನು ಹಗರಣಗಳು ಜಾಸ್ತಿ ಅಂತೇಳಿ ಅಭಿವೃದ್ಧಿಗಿಂತ. ಈ ಹಗರಣಗಳನ್ನು, ಈ ವಿಷಯನ ಎತ್ತಿದವ್ರು ಯಾರು ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಈಗ ವಿರೋಧ ಪಕ್ಷದವರೇ ಅದನ್ನು ಎತ್ತಿರ್ತಾರೆ, ಬಿಟ್ಟರೆ ಬೇರೆ ಯಾರು ಸಹ ಹಗರಣಗಳ ಬಗ್ಗೆ ಮಾತಾಡೋದಿಲ್ಲ. ಅದ್ರ ಒಂದೇನು ಕೇಳಿದ್ರೆ, ಎಲ್ಲೋ ಹೊಗೆ ಆಡ್ತಾ ಇದೆ ಅಂದ್ರೆ ಕನಿಷ್ಠ ಪಕ್ಷ ಬೂದಿ ಅಡಿಗಾರು ಒಂದು ಬೆಂಕಿ ಇರಬೇಕು. ಇಲ್ಲ ಸರ್, ಅಂಥದ್ದು ಯಾವುದು ಸಹ ಏನು ಕಂಡು ಬರ್ತಾ ಇಲ್ಲ. ಈಗ ಹಗರಣಗಳ ಬಗ್ಗೆ ಎತ್ತಾರೆ ಅಂದರೆ, ಈಗ ಹಿಂದಿನ ಸರ್ಕಾರ BJP ಸರ್ಕಾರ ಇದ್ದಾಗ ಹಗರಣಗಳ ಸರ್ಮಾಲೆನೇ ಇತ್ತು ಅದರಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ PSI ಹಗರಣ ಇರ್ಬೋದು, ಆಯ್ತಾ, ಗಂಗಾ ಕಲ್ಯಾಣ ಹಗರಣಗಳಿರ್ಬೋದು, ಕೋವಿಡ್ ಹಗರಣಗಳಿರ್ಬೋದು. ಇವಾಗ ತನಿಖೆಯನ್ನು ಶುರು ಮಾಡಿದ್ದಾರೆ. ಈಗ ಅವರು 5 ವರ್ಷದ ಅವಧಿಯಲ್ಲಿ, 5 ವರ್ಷ ಅಂದರೆ ಮಧ್ಯದಲ್ಲೇ ಅದು ಸಮ್ಮಿಶ್ರ ಸರ್ಕಾರ ಇತ್ತು, ಅದರ ನಂತರ MLAಗಳಿದಾಗಿ ಅವ್ರ ಸರ್ಕಾರ ಏನು ಬಂತು, 3 ವರ್ಷ 3.5 ವರ್ಷ ಅವಧಿಯಲ್ಲಿ ಮಾಡಿದ್ದಾರೆ. ಅವರು ಹಗರಣಗಳ ಸರ್ಮಾಲನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. 40% ಸರ್ಕಾರ ಅಂಥೇಳಿ ಜನರು ಅವರಿಗೆ ಬಿರುದನ್ನು ಕೊಟ್ಟಿದ್ದಾರೆ. ಅವ್ರು ಸಹಜವಾಗಿ ಅವರಿಗೆ ಅಭಿವೃದ್ಧಿ ಕಾಣಿಸೋದಿಲ್ಲ. ಕಾಮಾಲೆ ಕಣ್ಣಿಗೆಲ್ಲ ಜಗವೆಲ್ಲ ಹಳದಿ ಅಂತ ಹೇಳ್ದಂಗೆ. ಸೊ BJP ಅವರಿಗೆ ವಿರೋಧ ಪಕ್ಷದಲ್ಲಿ ಸ್ಥಾನ ಇದ್ದಾಗ ಅವರಿಗೆ ಅಭಿವೃದ್ಧಿ ಕಾಣಿಸೋದಿಲ್ಲ, ಅವರಿಗೆ ಕಣ್ಣಿಗೆ ಒಂದು ಪೊರೆ ಬಂದಂಗೆ ಆಗಿರುತ್ತೆ. ಹಾಗಾಗಿ ಅವರು ನಮಗೆ ಹಗರಣಗಳು ಅಂತೇಳಿ ಹೇಳ್ತಾರೆ. ಆದರೆ ಇವತ್ತಿಗೆ ನಮ್ಮದು ಸಿದ್ದರಾಮಯ್ಯ ಅವ್ರ ನೇತೃತ್ವದಲ್ಲಿ ಜನಸಾಮಾನ್ಯರಿಗೆ ಬೇಕಾಗುವಂಥ ಏನು ಯೋಜನೆಗಳ ಕೊಟ್ಕೊಂಡು ಜನಸಾಮಾನ್ಯರ ಸರ್ಕಾರ ಅಂತೇಳಿ ಅಭಿವೃದ್ಧಿಯನ್ನು ಪಡ್ಕೊಂಡಿದೆ. ಹಾಗಾಗಿ ಅಭಿವೃದ್ಧಿ ಕಡೆಗೆ ಜಾಸ್ತಿ ಗಮನ ಬಿಟ್ಟರೆ ನಮ್ಮ ಇದರಲ್ಲಿ ಯಾವುದೇ ಹಗರಣಗಳು ಇಲ್ಲ. ಆದರೆ ಸಿದ್ದರಾಮಯ್ಯನವ್ರ ಮೇಲೆ, ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಮೇಲೆ ಸಾಕಷ್ಟು ಮೂಢ ಹಗರಣ ಇರ್ಬೋದು, ಈ ವಾಲ್ಮೀಕಿ ನಿಗಮದಲ್ಲೂ ಸಹ ಸಾಕಷ್ಟು ಭ್ರಷ್ಟಾಚಾರ, ಹಣದ ಅವ್ಯವಹಾರ ಆಗಿರೋ ಬಗ್ಗೆ ಆರೋಪ ಉಂಟಲ್ಲ, ತನಿಖೆ ನಡೀತಾ ಇದೆ. ತನಿಖೆ ನಡೀತಾ ಇದೆ. ರಾಜೀನಾಮೆ ಕೊಡ್ಬೇಕಿತ್ತಲ್ಲ ಅವರು? ಯಾಕೆ ರಾಜೀನಾಮೆ ಕೊಡಬೇಕು? ಆರೋಪ ಸಾಬೀತಾಗಲಿ, ಅದ ನಂತರ ಅವ್ರು ಏನಂತೇಳಿ ಡಿಸಿಷನ್ ತಗೊಳ್ತಾರೆ. ಈಗ ನೋಡಿ, ಮೂಢ ಹಗರಣ ಅಂತ ಹೇಳಾಯ್ತು, ಅದ್ರ ಬಗ್ಗೆನೂ ತನಿಖೆಗಳು ನಡೀತಾ ಇದೆ. ತನಿಖೆನೂ ಸಮರ್ಥವಾಗಿ ಎದುರಿಸಿದ್ದಾರೆ. ಆಯಿತು. ಮತ್ತೊಂದು ವಾಲ್ಮೀಕಿ ಹಗರಣಗಳು ರಾಜೀನಾಮೆ ಕೊಟ್ಟರು ಸ್ಟಾರ್ಟಿಂಗಲ್ಲಿ, ಅದು ತನಿಖೆ ನಡೀತಾ ಇದೆ. ಸೊ ಹಾಗಾಗಿ ಅಂಥದ್ದೇನೂ ಇಲ್ಲ, ತನಿಖೆ ನಡೀಲಿ, ಸತ್ಯಾಂಶ ಹೆಂಗಂದ್ರೆ ಹೊರಗಡೆ ಬಂದೇ ಬರುತ್ತೆ, ಅದು ಜನರಿಗೆ ಗೊತ್ತಾಗುತ್ತೆ. ಹಗರಣಗಳು ಯಾವುದು ನಮ್ಮ ಇದರಲ್ಲಿ ಇಲ್ಲ, ಸರ್ಕಾರದಲ್ಲಿ ಇಲ್ಲ. ಈಗ ಇತ್ತೀಚೆಗೆ ಕಳೆದೊಂದು 8-10 ದಿನದಲ್ಲಿ ಇಶ್ಯೂ ಬಂದಿರುವಂಥದ್ದು, ತಾವು ಪ್ರಿಯಾಂಕಾ ಖರ್ಗೆ ಅವರ ಒಂದು ಆಪ್ತ ಬಳಗದಲ್ಲಿ ಗುರ್ಸ್ಕೊಂಡಿರೋದಕ್ಕೆ ಅವ್ರ ಬಗ್ಗೆ ಕೇಳ್ತಾ ಇರೋದು. ಪ್ರಿಯಾಂಕಾ ಖರ್ಗೆ ಅವರಿಗೆ ಸಂಬಂಧಪಟ್ಟ ಹಾಗೆ ಏನ್ ಬೀದರ್ನ ಗುತ್ತಿಗೆದಾರ ಸಚಿನ್ ಪಾಂಚಾಳೆ ಹೇಳುವಂತವ್ರು ಆತ್ಮಹತ್ಯೆ ಬರ್ಕೊಂಡಿದ್ದಾರೆ. ಯಾರು ಪ್ರಿಯಾಂಕಾ ಖರ್ಗೆ ಅವರ ಆಪ್ತ ಬಳಗದಲ್ಲಿ ಗುರ್ಸ್ಕೊಂಡಿರುವಂತ ವ್ಯಕ್ತಿಯ ಹೆಸರು ಹೇಳಿ ಅವರು ಡೆತ್ ನೋಟ್ ಅಲ್ಲಿ ಬರೆದಿಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ನೇರವಾಗಿ ಕಾರಣರಾಗಿದ್ದಾರೆ. ಅವರು ಅಲ್ಲಿ ಹಣದ ಆಮಿಷನ್ನು ಮತ್ತೇನೋ ಕಾರಣಕ್ಕೆ ಬೇಡಿಕೆ ಇಟ್ಟು ಅವರು ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ದಾರೆ ಹೇಳುವಂತ ಆರೋಪ ಇದೆ. ತಾವೇನ್ ಹೇಳ್ತೀರಿ? ಇದು ಸುಳ್ಳು ಸರ್ ಇದು. ಏಕೆಂದರೆ ಯಾರೋ ಡೆತ್ ನೋಟ್ ಬರೆದಿರ್ತಾರೆ, ಆ ಡೆತ್ ನೋಟಲ್ಲಿ ಏನು ನಮ್ಮದು ಸಚಿವ ಪ್ರಿಯಾಂಕ್ ಸರ್ದೇನು ಹೆಸರೇನಿಲ್ಲ. ಆಯಿತು. ಈಗ ಏನಾಗ್ಬಿಟ್ಟಿದೆ ಅಂದರೆ, ವಿರೋಧ ಪಕ್ಷದವರಿಗೆ ಅವ್ರದ್ದೆಲ್ಲ ಹಗರಣಗಳನ್ನು ತೆಗೆದು, ಆಯಿತು, ಅದು ಹೇಗೆ ತೆಗ್ದಿದ್ದಾರೆ ಅಂದರೆ, ಸತ್ಯಾಂಶ ಅವ್ರಿಗೇನು ಸತ್ಯ ಇದೆ ಅದರಲ್ಲಿ ಅದನ್ನು ಮುಂದಿಟ್ಟು ಏನೋ ಹಗರಣಗಳನ್ನು ತೆಗ್ದಿದ್ದಾರೆ. ಯಾರು? ಪ್ರಿಯಾಂಕ್ ಅವರು. ಪ್ರಿಯಾಂಕ್ ಅವ್ರ ಬಗ್ಗೆ ಸಹಜವಾಗಿ BJP ಅವರು ಒಂದು ಟಾರ್ಗೆಟ್ ಮಾಡಿರ್ತಾರೆ. ಈ ಕೇಸಲ್ಲಿ ಏನಾಗಿದೆ ಅಂದರೆ, ಆ ಸಚಿನ್ ಅಂತ ಹೇಳೋನು, ಅವನು ಗುತ್ತಿಗೆದಾರ ಬೀದರ್ವನು ಅಂತೇಳಿ ಹೇಳ್ಕೊಂಬಂದಿದ್ದಾನೆ. ಆ ಡೆತ್ ನೋಟಲ್ಲಿ ಎಲ್ಲೂ ಸಹ ಸಚಿವರ ಹೆಸರೇನಿಲ್ಲ. ಆಯಿತು.
ಮತ್ತು ಇವ್ರದ್ದು ಅಭಿವೃದ್ಧಿ ಕಾರ್ಯಗಳು ಈ ಪಂಚಾಯತ್ ರಾಜ್ ಇಲಾಖೆ ಇರ್ಬೋದು ಅಥವಾ ನಮ್ದೇನು ITBT ಮಾಹಿತಿ ತಂತ್ರಜ್ಞಾನ ಏನಿದೆ ಅದರಲ್ಲಿ ಅವರು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಮೊನ್ನೆ ಟೆಕ್ ಸಮಿಟ್ ಆದಾಗೂ ಸಹ ಭಾಳ ಯಶಸ್ವಿಯಾಗಿ ನಡೀತು ಬೆಂಗಳೂರಲ್ಲಿ 3 ದಿವಸ ಕಾಲ, ಆಯಿತಾ. ಮತ್ತು ಸ್ಟಾರ್ಟಪ್ ಅಂತೇಳಿ ಏನು ಕಂಪ್ನಿ ಸ್ಟಾರ್ಟಪ್ ಅಂತೇಳಿ ಏನು ಸ್ಟಾರ್ಟ್ ಮಾಡಿದ್ರು, ಈ ಬೆಂಗಳೂರನ್ನು ಇಂಡಿಯನ್ ಕ್ಯಾಪಿಟಲ್ ಸ್ಟಾರ್ಟಪ್ಗೆ ಅಂತೇಳಿ ಹೇಳ್ಕೊಂಬಂದ್ರೆ. ಇದಕ್ಕೆಲ್ಲ ಕಾರಣ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ಈ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲೂ ಸಹ ಅನೇಕ ಇದನ್ನು ತಂದಿದ್ದಾರೆ, ಯೋಜನೆಗಳನ್ನು ತಂದಿದ್ದಾರೆ, ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿದ್ದಾರೆ ಆಡಳಿತಾತ್ಮಕವಾಗಿ. ಹಾಗಾಗಿ ಸಹಜವಾಗಿ ಅವ್ರ ಮೇಲೆ ಎಲ್ಲರೂ ಆರೋಪ ಮಾಡೋದು ಸಹಜ. ಎಲ್ಲ ಅಭಿವೃದ್ಧಿ ಆಗುತ್ತೋ ಅಲ್ಲಿ ಆರೋಪ ಮಾಡಲಿಕ್ಕೆ ಇವರು ಶುರು ಮಾಡಿದ್ದಾರೆ, ಆಯಿತಾ. ಅದೇ ರೀತಿ ಏನಾಗಿದೆ ಅಂದರೆ ಈಗ ವಿಜೇಂದ್ರ ಅವರು ಹೇಳ್ತಾ ಇದ್ದಾರೆ ರಾಜೀನಾಮೆ ಕೊಡಬೇಕಂತ. ಯಾಕೆ ಕೊಡಬೇಕು ಪ್ರಿಯಾಂಕ್ ಖರ್ಗೆ ಅವರು? ಅವ್ರ ಹೆಸರು ಎಲ್ಲೂ ಬರಲಿಲ್ಲ, ಡೆತ್ ನೋಟ್ನಲ್ಲಿ ಏನು ಅವ್ರೇನು ಹೆಸರಿಲ್ಲ. ಹಾಗಾಗಿ ಅದು ಯಾರೋ ಬೇರೆ ಆರೋಪ ಮಾಡಿದ್ದಾರೆ, ಯಾರು ಕುಕ್ನೂರ್ ಅನ್ನೋರ ಬಗ್ಗೆ. ಅವ್ರದ್ದು ಮತ್ತು ಸಚಿನ್ ಅವ್ರದ್ದು ಪರ್ಸ್ನಲ್ ಏನು ಫೈನಾನ್ಷಿಯಲ್ ಅವ್ರದ್ದು ವ್ಯವಹಾರಗಳಿದೆ, ಇದರಲ್ಲಿ ಆಗಿರೋದು. ಅದು ಡೆತ್ ನೋಟಲ್ಲೂ ಏನೋ 2-3 ರೀತಿಯ ಫಿಂಗರ್ ಪ್ರಿಂಟ್ ಬಂದಿದೆ ಅಂತೇಳೇನೋ ಮಾಧ್ಯಮದಲ್ಲಿ ಬರ್ತಾ ಇದೆ. ಮತ್ತು ಅವರು ಕುಕ್ನೂರವರು ಅವ್ರದ್ದು ಪರ್ಸ್ನಲ್ ಏನಿದೆ ಅವ್ರ ಅಕೌಂಟು ಮತ್ತು ಸಚಿನ್ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಆದ ದಾಖಲೆಗಳನ್ನೆಲ್ಲ ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅದು ಸತ್ಯ. ಈಗ ಅದನ್ನು CID ತನಿಖೆಗೂ ನಮ್ಮದು ಗೃಹ ಸಚಿವರು ಕೊಟ್ಟಿದ್ದಾರೆ. ಮುಂದಿನ ದಿವಸದಲ್ಲಿ ಸತ್ಯಾಂಶ ಬರುತ್ತೆ. ಸೊ ಅದರ ಸಲುವಾಗಿ ಯಾರೋ ಮಾಡೋ ಆರೋಪಕ್ಕೆ ಇವರು ಖರ್ಗೆ ಅವರು ಏನು ರಾಜೀನಾಮೆ ಕೊಡಬೇಕಂತೇಳಿ ಏನೂ ಇರೋದಿಲ್ಲ ಅಲ್ಲಿ, ಮತ್ತು ಅವರು ರಾಜೀನಾಮೆನೂ ಕೊಡೋದು ಇಲ್ಲ. ನೀವೊಂದು ವಿಷಯವನ್ನು ಹೇಳಿದ್ರಿ, ಏನು ಗುತ್ತಿಗೆದಾರ ಆತ್ಮಹತ್ಯೆ ಮಾಡ್ಕೊಂಡಂತ ಗುತ್ತಿಗೆದಾರ ಸಚಿವರ ಹೆಸರು ಡೆತ್ ನೋಟಲ್ಲಿ ಬರ್ದಿಲ್ಲ ಅಂತ. ಆದ್ರೆ ಕೆಲವಷ್ಟು ವರ್ಷದ ಹಿಂದೆ ಸ್ವತಃ ಪೊಲೀಸ್ ಅಧಿಕಾರಿಯೊಬ್ರು ಅಂದಿನ ಸಚಿವರೊಬ್ಬರ ಹೆಸರನ್ನ, ಕಾಂಗ್ರೆಸ್ ಸಚಿವರ ಹೆಸರನ್ನ ನೇರವಾಗಿ ತನಗೆ ಪ್ರಾಣಕ್ಕೆ ಒಂದು ಇದಿತ್ತು, ಅವ್ರನ್ನ ಕಂಟಗಾಯ್ತು ಅಂತ ನೇರವಾಗಿ ಡೆತ್ ನೋಟಲ್ಲಿ ಬರ್ದಿದ್ದಾರೆ. ಬಟ್ ಆ ಕೇಸೇ ಮುಚ್ಚೋಯ್ತಲ್ಲ. ಕೇಸ್ ಮುಚ್ಚೋಗ್ಲಿಲ್ಲ ಸರ್, ಅದು COD ತನಿಖೆ ಆಯಿತು. ತನಿಖೆಯಲ್ಲಿ ಏನು ಸಚಿವರ ಹೆಸರೇನು ಇದು ಮಾಡಿದ್ರು, ಅವ್ರು ಅದರಲ್ಲಿ ತಪ್ಪಿದಷ್ಟರಲ್ಲ ಅಂಥೇಳಿ ತನಿಖೆಯಲ್ಲಿ ಬಯಲಾಯಿತು. ಈಗ ಸ್ಟಾರ್ಟಿಂಗಲ್ಲಿ ಅವ್ರು ಸಚಿವರ ಹೆಸರು ಬರ್ದಿದ್ದಕ್ಕೆ ಅವ್ರು ರಾಜೀನಾಮೆ ಕೊಟ್ಟರು. ಈಗ ಹಿಂದಿಂದಲ್ಲ, 2013 ಸರ್ಕಾರ ಇದ್ದಾಗ ಆಗಿರೋದು, KJ ಜಾರ್ಜ್ ಗೃಹ ಮಂತ್ರಿಗಳಾಗಿದ್ದಾಗ. ಸೊ ರಾಜೀನಾಮೆ ಕೊಟ್ಟರು, ಅದ ನಂತರ ಸತ್ಯಾಂಶ ಹೊರಗೆ ಬಂತು. ಸೊ ಅದರಲ್ಲಿ ಏನು ಅವ್ರ ಬಗ್ಗೆ ಏನು ಆರೋಪಗಳಿರಲಿಲ್ಲ ಅದರಲ್ಲಿ. ಸೊ ಎಲ್ಲರಿಗೂ ಗೊತ್ತಾಯ್ತು ಅದರಲ್ಲಿ ಇದು ಸುಮ್ಮನೆ ವಿರೋಧ ಪಕ್ಷದವ್ರು ಮಾಡಿದ್ದು ಅಂತೇಳಿ. ಈಗ ವಿರೋಧ ಪಕ್ಷದವ್ರಿಗೆ ಏನಾಗಿದೆ ಅಂದರೆ ಅವ್ರ ಹಗರಣಗಳನ್ನು ಮುಚ್ಕೊಳ್ಳಿಕ್ಕೆ ಈಗ ನಮ್ಮ ಸರ್ಕಾರದ ಮೇಲೆ ಅವರು ಮಸಿ ಬಳಿಯೋ ಕೆಲಸ ಮಾಡ್ತಾ ಇದ್ದಾರೆ. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ, ಈಗ ವಿಜೇಂದ್ರನ್ ತಂದೆಯವರು ಅಪ್ಪಾಜಿಯವರು, ಯಡಿಯೂರಪ್ಪಾಜಿಯವರು, ಆಯಿತಾ, ಅವ್ರ ಮೇಲೆ ಫೋಕ್ಸೋ ಪ್ರಕರಣಗಳಿದೆ. ಅದು FSIL ವರದಿಯಲ್ಲೂ ಸಹ ದೃಢಪಟ್ಟಿದೆ ಅದು, ಆಯಿತಾ. ಹಾಗಿದ್ದಾಗ ಇವ್ರ ನೈತಿಕ ಹೊಣೆ ಹೊತ್ತು ಇವ್ರು ರಾಜೀನಾಮೆ ಕೊಡಬೇಕು. ವಿಜೇಂದ್ರ ಅವರು ಅಧಿಕಾರದಲ್ಲಿದ್ದವ್ರು, ಈಗ ಸಚಿವರ ಹೆಸರೇ ಬರಲಿಲ್ಲ ಅಲ್ಲಿ, ಸಚಿವರ ಹೆಸರೇ ಬರಲಿಲ್ಲ. ಸುಮ್ಮನೆ ಅವ್ರು ಏನು ಯಶಸ್ಸಿಗೆ ಇವ್ರು ತೇಜೋವಧೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಬಿಟ್ಟರೆ ಅಲ್ಲಿ ಎಲ್ಲೂ ಸಹ ಅವ್ರ ಬಗ್ಗೆ ಇದಿಲ್ಲ, ಹೆಸರು ಎಲ್ಲೂ ಇಲ್ಲ. ಅವ್ರ ಕ್ಷೇತ್ರ ಆ ಕಡೆಯವರು ಅನ್ನೋದಕ್ಕೆ ಇವ್ರು ರಾಜೀನಾಮೆ ಕೇಳೋದು ತಪ್ಪಾಗುತ್ತೆ, ಆಯಿತು. ಅದ್ರ ನಂತರ ಇವರು ಯಾರು ನಮ್ಮದು ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರ ತಮ್ಮನೊಂದು ಇದಾಗಿತ್ತು, ಏನೋ ಒಂದು ಕೇಸ್ ಆಗಿತ್ತು. ಅದರಲ್ಲಿ ಪ್ರಹ್ಲಾದ್ ಜೋಶಿ ಅವರು ನೇರವಾಗಿ ಹೆಸರು ಸಹ ಓಡಾಡಿತ್ತು. ಪ್ರಹ್ಲಾದ್ ಜೋಶಿ ಅವರೆಲ್ಲೂ ಸಹ ರಾಜೀನಾಮೆ ಕೊಡಲಿಲ್ಲ. ಸೊ ಇಂಥದ್ದಿದ್ದಾಗ ಇವರು ಕೆಲಸ ಮಾಡ್ತಾ ಇದ್ದಾರೆ, ಇಲಾಖೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಜನಸಾಮಾನ್ಯರಿಗೆ ಹತ್ರ ಆಗ್ತಾ ಇದ್ದಾರೆ. ಅಂತರದಲ್ಲಿ ಇವರು ಯಾವುದೇ ರಾಜೀನಾಮೆ ಕೊಡೋ ಪ್ರಶ್ನೆನೇ ಬರೋದಿಲ್ಲ. ಓಕೆ, ಈಗ ದೇಶದಲ್ಲಿ ಕಾಂಗ್ರೆಸ್ಸಿನ ಒಂದು ರಾಷ್ಟ್ರೀಯ ವಿಚಾರಕ್ಕೆ ತಗೊಂಡ್ರೆ, ದೇಶದಲ್ಲಿ ಏನು ಕಾಂಗ್ರೆಸ್ನವ್ರು ಎಲ್ಲರೂ ಒಟ್ಟುಗೂಡಿ ಇಂಡಿ ಒಕ್ಕೂಟ ಅಂತ ಮಾಡಿದ್ರು. ಹೌದು. ಬಟ್ ಈಗ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಆ ಒಕ್ಕೂಟದಿಂದ ಒಂದು ಹೆಜ್ಜೆ ಹೊರಗಿಟ್ಟಂಗೆ ಕಾಣಿಸುತ್ತೆ. ದೆಹಲಿಯಲ್ಲಿ ಆಪ್ ಪಕ್ಷ ಅಂತೂ ಕಾಂಗ್ರೆಸ್ಸನ್ನೇ ಒಕ್ಕೂಟದಿಂದ, ಇಂಡಿ ಒಕ್ಕೂಟದಿಂದ ಹೊರಗೆ ಹಾಕೊಂಡು ಹೇಳುವಂತ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದೆ. ಇದು ಎಷ್ಟು ದಿನದ್ದು ಒಕ್ಕೂಟ ಅಥವಾ ಬದುಕು ಅಂತ ಅನ್ಸತ್ತೆ? ಈಗ ನೋಡಿ ಸರ್, ರಾಷ್ಟ್ರ ಮಟ್ಟದ ವಿಚಾರ ಬಂದಾಗ ಆಯಿತು, ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ನಾಯಕರಿದ್ದಾರೆ, ಅವರನ್ನು ಡಿಸಿಷನ್ ತೊಗೊಳ್ತಾರೆ. ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇಂಡಿಯಾ ಒಕ್ಕೂಟ ರಚನೆ ಆಗಿತ್ತು. ಅದರಲ್ಲಿ ಎಲ್ಲ ಪಕ್ಷದವರು ಸೇರಿ ಸಭೆ ಸೇರಿನೇ ಅದನ್ನು ರಚನೆ ಮಾಡಿದ್ದು ಬಿಟ್ಟರೆ ಸೊ ಬೇರೆ ಯಾರೋ ಒಂದಿದ್ರಲ್ಲಿ ಆಗಲಿಲ್ಲ. ಅದರಲ್ಲಿ ಸುಮಾರು ಸಭೆಗಳಾಗಿದೆ. ಈಗ ಇಂಡಿಯಾ ಒಕ್ಕೂಟದಿಂದನೇ ನಾವು ಲೋಕಸಭೆ ಚುನಾವಣೆಯನ್ನು ಇದು ಮಾಡಿ ಅದರಲ್ಲೂ ಸಹ ನಾವು ಯಶಸ್ಸನ್ನು ಕಂಡಿದ್ದೇವೆ. ಈಗ ಒಕ್ಕೂಟ ಅಂತ ಹೇಳಿದಾಗ ಸಣ್ಣ ಪುಟ್ಟ ಮನಸ್ತಾಪಗಳು ಬರೋದು ಸಹಜ. ಅದೇನೇನು ಮಾಡ್ತಾರೆ ಅಂದರೆ, ಈಗ ಅಧಿಕಾರ ಇರೋ ಪಕ್ಷದವರು ನಮ್ಮ ಸಣ್ಣ ಪುಟ್ಟ ಮನಸ್ತಾಪವನ್ನೇ ದೊಡ್ಡದಾಗಿ ಬಿಂಬಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇಂಡಿಯಾ ಒಕ್ಕೂಟ ಇವತ್ತು ಇದೆ, ನಾಳೆನೂ ಇದೆ, ಮುಂದೆನೂ ಸಹ ಚೆನ್ನಾಗಿ ಹೋಗುತ್ತೆ, ಒಕ್ಕೂಟದಲ್ಲೇ ಹೋಗುತ್ತೆ ಬಿಟ್ಟರೆ ಅಂಥದ್ದೇನು ಕಾಣಿಸೋದಿಲ್ಲ. ಎಷ್ಟು ಮಂದಿ ಇರ್ತಾರೆ ಹೇಳೋದು ಮುಖ್ಯ ಆಗತ್ತೆ. ಇಲ್ಲ ಸರ್, ಎಲ್ಲರೂ ಈಗೇನಿದ್ದಾರೆ ಅದೇ ಒಕ್ಕೂಟ ಮುಂದಿನ ದಿವಸದಲ್ಲಿ
ಒಗ್ಗಟ್ಟಾಗೆ ಹೋಗುತ್ತೆ. ಓಕೆ. ಈಗ ನಮ್ಮ ಜಿಲ್ಲೆ ಕಾಂಗ್ರೆಸ್ನ ವಿಚಾರಕ್ಕೆ ಬಂದ್ರೆ ಅಧಿಕಾರ ಅಥವಾ ಒಂದು ಅಧಿಕಾರಿಗಳ ಮೇಲೆ ಹಿಡಿತ ಅಥವಾ ಒಂದು ಜಿಲ್ಲೆಯ ಹಿಡಿತ ದೃಷ್ಟಿಯಿಂದ ಒಂದ್ ಕಡೆ ಮಂಕಾಳು ವೈದ್ಯ, ಮತ್ತೊಂದ್ ಕಡೆ ಹಿರಿಯರಾಗಿರ್ತಕ್ಕಂಥ ದೇಶಪಾಂಡೆ ಅವರು, ಜೊತೆಗೆ ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ಶಾಸಕ ಭೀಮಣ್ಣ ನಾಯ್ಕ, ಇವರು ಏನು ಮೂರು ವ್ಯಕ್ತಿಗಳು ಅಥವಾ ಮೂರೊಂದು ಶಕ್ತಿಗಳು ಅಂತ ಹೇಳ್ಬೋದು. ನಡುವಿನ ಈ ಕಗ್ಗಂಟು ಅಥವಾ ಬಿರುಕು ಸಮ ಆಯ್ತಾ ಅಥವಾ ಹಾಗೆ ಮುಂದುವರಿತಾ ಇದೆಯಾ? ಸರ್, ನಮ್ಮ ಪಕ್ಷ ಅಧಿಕಾರ ಬಂದ ಮೇಲೆ ಆಯಿತಾ ಈ ರೀತಿ ವಿಚಾರಗಳು ಬರೋ ಸಹಜ ಆಯಿತಾ. ಆದರೆ ಉಸ್ತುವಾರಿ ಸಚಿವರು ಇರ್ಬೋದು ಆಯಿತಾ, ನಮ್ಮದು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಮತ್ತು ನಮ್ಮದು ಹಳಿಯಾಳ ಕ್ಷೇತ್ರ ಶಾಸಕರು ಗುರುಗಳಾದಂಥ ದೇಶಪಾಂಡೆ ಸಾಹೇಬರು ಇರ್ಬೋದು ಅಥವಾ ಮತ್ತು ಇದರಲ್ಲಿ ಅಲ್ಲಿ ಕಾರವಾರ ಶಾಸಕರು ಸತೀಶ್ ಶೈಲ್ ಅವರು ಇರ್ಬೋದು, ಶಿರ್ಸಿ ಸಿದ್ದಾಪುರ ಕ್ಷೇತ್ರ ಶಾಸಕರು ಭೀಮಣ್ಣ ನಾಯ್ಕರು ಇರ್ಬೋದು, ಮತ್ತು ನಮ್ಮದು ಕ್ಯಾಂಡಿಡೇಟ್ಗಳು ಕುಮಟಾ ಅವ್ರನ್ನವ್ರ ಕ್ಷೇತ್ರ ಶ್ರೀ ನಿವೇದಿತಾ ಆಳ್ವ ಮತ್ತು ಯಲ್ಲಾಪುರ ಕ್ಷೇತ್ರದ್ದು VS ಪಾಟೀಲ್ ಅವರು, ಯಾವುದೇ ಒಂದು ವಿಚಾರ ಬಂದಾಗ ರಾಜಕೀಯವಾಗಿ ಅಥವಾ ಸಂಘಟನೆ ವಿಚಾರವಾಗಿ ಅಥವಾ ಏನು ನಮ್ಮದು ಅಭಿವೃದ್ಧಿ ವಿಚಾರ ಬಂದಾಗ ಎಲ್ಲರೂ ಸೇರೇ ಕೂತ್ಕೊಂಡು ಡಿಸಿಷನ್ ತೊಗೊಂಡೇ ಮಾಡ್ತಾರೆ ಬಿಟ್ಟರೆ ಇದರಲ್ಲಿ ಯಾವುದೂ ಸಹ ಭಿನ್ನಾಭಿಪ್ರಾಯಗಳು ಇಲ್ಲ. ಹಿರಿಯರಾದ ದೇಶಪಾಂಡೆಯವರು ಏನು ಸಲಹೆ ಸೂಚನೆಗಳು ಆಯಿತಾ, ಉಳಿದವ್ರದ್ದೆಲ್ಲರದ್ದು ಏನು ಎಕ್ಸ್ಪೀರಿಯನ್ಸ್ಗಳು ಅದ್ರ ಮೇಲೆ ತೊಗೊಳ್ತಾರೆ ಬಿಟ್ಟರೆ ಎಲ್ಲೂ ಸಹ ಇನ್ನುವರೆಗೆಲ್ಲೂ ನಮಗೆ ಆ ಬಿರುಕ ಬಂದಿದೆ ಅಂತೇಳಿ ನಮ್ಮ ಕಾರ್ಯಕರ್ತರಿಗೆ ಎಲ್ಲೂ ಸಹ ಗಮನಕ್ಕೆ ಬರಲಿಲ್ಲ. ಕಾರ್ಯಕರ್ತರಿಗೆ ಬರದೇ ಇರೋ ತರ ಮ್ಯಾನೇಜ್ ಆಗಿರದೆ ಅಂತ ಇಲ್ಲ ಸರ್, ಅದ್ರಲ್ಲಿ ಮ್ಯಾನೇಜ್ ಮಾಡೋ ಪ್ರಶ್ನೆನೇ ಬರೋದಿಲ್ಲ. ಯಾಕೆಂದ್ರೆ ಹಂಗೇನಾಯ್ತು ಅಂದರೆ ಇಷ್ಟರೊಳಗೆ ಏನೋ ಬೇರೆ ಬೇರೆ ರೀತಿ ಆಗಿ ಹೋಗ್ತಿತ್ತೇನೋ ಅಂತೇಳಿ ಹೇಳ್ಬೋದು. ಬಟ್ ಅಂಥದ್ದು ಏನು ಕಾಣಿಸೋದಿಲ್ಲ. ಮುಂದಿನ ದಿವಸದಲ್ಲೂ ಆ ರೀತಿ ಆಗುತ್ತೆ ಅಂತೇಳಿ. ಅಲ್ಲ, ಈಗ ಅಧಿಕಾರಕ್ಕೆ ಬಂದು ಜಿಲ್ಲೆ ಈಗ ಅಧಿಕಾರಕ್ಕೆ ಒಂದು 1.5 ವರ್ಷ ಆಯ್ತು. ಶಿರ್ಸಿಗೆ ಉಸ್ತುವಾರಿ ಸಚಿವರು ಎಷ್ಟು ಬಾರಿ ಬಂದಿರ್ಬೋದು? ಸರ್, ಶಿರ್ಸಿಗೆ ಉಸ್ತುವಾರಿ ಸಚಿವರು ಬಂದಿದ್ದಾರೆ ಸರ್. ಪಕ್ಷದ ಮೀಟಿಂಗ್ಗಳಾಗಿದೆ, ಇಲ್ಲಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅಟೆಂಡ್ ಆಗಿದ್ದಾರೆ, ಸರ್ಕಾರಿ ಮೀಟಿಂಗ್ಗಳನ್ನು ಏನು ತೊಗೊಂಡಿದ್ದಾರೆ ಅದರಲ್ಲೂ ಅಟೆಂಡ್ ಆಗಿದ್ದಾರೆ. ಸೊ ಅವರು ಎಲ್ಲಿ ಅವಶ್ಯಕತೆ ಇದೆಯೋ ಅವರು ಬರ್ತಾರೆ. ಮತ್ತು ಭೀಮಣ್ಣ ನಾಯ್ಕರಂತೂ ಸಮರ್ಥರಿದ್ದಾರೆ ಅದನ್ನು ನಿಭಾಯಿಸ್ಕೊಂಡು ಹೋಗ್ಲಿಕ್ಕೆ. ಸೊ ಎಲ್ಲ ಕಡೆಯಿಂದ ನಾವು ಒಟ್ಟಿಗೆ ಸೇರಿಕೊಂಡೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿ ಬಯಸ್ತೀನಿ. ಬಹಳ ವರ್ಷಗಳ ನಂತರ ಶಿರ್ಸಿ ಸಿದ್ದಾಪುರ ಕ್ಷೇತ್ರ ಕಾಂಗ್ರೆಸ್ ಶಾಸಕರನ್ನ ಈಗ ಪಡೆದುಕೊಂಡಿದೆ. ಸತತ ಸೋಲುಗಳ ನಂತರದಲ್ಲಿ ಒಂದು ಮರುಭೂಮಿ ಓಯಸಿಸ್ ಸಿಕ್ಕದಂಗೆ ಭೀಮಣ್ಣವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಕಾರ್ಯಕರ್ತರಿಗೆ ಅದೊಂದು ಹೊಸ ಹುರುಪು ಬಂದಿದ್ಯಾ ಅಥವಾ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಅದು ರೀಚ್ ಆಗಿಲ್ಲ ಅಂತ ಅನ್ಸುತ್ತೆ? ಇಲ್ಲ ಸರ್, ಈಗ ನೋಡಿ, ಭೀಮಣ್ಣ ನಾಯ್ಕರು ನೀವು ಹೇಳ್ದಂಗೆ ಸತತ ಸೋಲುಗಳಿಂದ ಅವರೀಗ ಯಶಸ್ಸನ್ನು ಕಂಡಿದ್ದಾರೆ ರಾಜಕೀಯದಲ್ಲಿ. ಅವರು ಯಶಸ್ಸು ಕಾಣಲಿಕ್ಕೆ ಕಾರಣನೇ ಕಾರ್ಯಕರ್ತರು. ಯಾಕಂದರೆ ಭೀಮಣ್ಣ ನಾಯ್ಕರು ಮೊದಲಿಂದನೂ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೊಗೊಂಡೇ ಅವ್ರು ಬಂದಿದ್ದಾರೆ ಬಿಟ್ಟರೆ ಎಲ್ಲೋ ಅದನ್ನು ಒಡಕೆ ಆಯಿತು ಅದನ್ನು ಇದು ಮಾಡ್ಕೊಂಡೆಲ್ಲ ಅವ್ರು ಬಂದವರಲ್ಲ. ಪ್ರತಿಯೊಂದು ಇದರಲ್ಲೂ ಸಹ ಕಾರ್ಯಕರ್ತರೊಟ್ಟಿಗೆ ಇದ್ದವರು. ಹಾಗಾಗಿ ಅವ್ರು MLA ಅವರು ಆಗಿದ್ದಾರೆ. MLA ಅವರು ಆದ ನಂತರ ಅಭಿವೃದ್ಧಿ ಕಾರ್ಯಗಳು ತುಂಬ ಬಂದಿದೆ. ಸಾಧಾರಣ ಒಂದು 30 ಕೋಟಿ ಮೇಲೆ ಅನುದಾನಗಳು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾವೆ. ಬೇರೆ ಬೇರೆ ಇಲಾಖೆಯಲ್ಲಿ ಇರ್ಬೋದು, ಗ್ರಾಮೀಣಾಭಿವೃದ್ಧಿ ಇರ್ಬೋದು, ಅಥವಾ PWD ಇರ್ಬೋದು, ಅಥವಾ ಮುಜರಾಯಿ ಇಲಾಖೆ ಇರ್ಬೋದು, ಸಾರಿಗೆ ಇಲಾಖೆ, ಇಂಥದ್ದೆಲ್ಲ ಅನೇಕ ಇಲಾಖೆಗಳಲ್ಲಿ ಅಭಿವೃದ್ಧಿಗಳನ್ನು ತಂದಿದ್ದಾರೆ. ಶಾಲಾ ದುರಸ್ತಿ ಕಾರ್ಯಗಳಿರ್ಬೋದು, ಕಟ್ಟಡಗಳು ಇರ್ಬೋದು, ಅಥವಾ ಪಂಚಾಯತ್ ಬೇರೆ ಮತ್ತು ಮೈನಾರಿಟಿ ಡಿಪಾರ್ಟ್ಮೆಂಟ್, ಇಂಥ ಎಲ್ಲ ಇದರಿಂದನೂ ಅನುದಾನಗಳು ಬಂದಿದೆ. ಅನುದಾನಗಳನ್ನು ಸಮರ್ಪಕವಾಗಿ ಅವರು ನಿಭಾಯಿಸಿದ್ದಾರೆ. ಎಲ್ಲಿ ಯಾವ ಏರಿಯಾಕ್ಕೆ ಎಷ್ಟು ಹಾಕಬೇಕು ಅನ್ನೋ ಕಾರ್ಯಕರ್ತರಿಗೆ ಮತ್ತು MLA ಅವ್ರ ಮಧ್ಯೆ ಯಾವುದೇ ವೈಮನಸ್ಸುಗಳು ಇಲ್ಲ. ಕಾರ್ಯಕರ್ತರಿಗೂ ಇವರು ನಮ್ಮದು ಶಾಸಕರ ಮೇಲೆ ವಿಶ್ವಾಸ ಇದೆ. ಇದೇ ರೀತಿ ಮುಂದಿನ ದಿವಸದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಅವ್ರು ಮಾಡ್ಕೊಂಡು ಹೋಗ್ತಾರೆ, ಹೆಚ್ಚಿನ ಅನುದಾನ ತರ್ತಾರೆ. ನಮ್ಮದು ಕರ್ನಾಟಕದಲ್ಲಿ ಅತ್ಯಂತ ಯಶಸ್ವಿ ಶಾಸಕರಾಗ್ತಾರೆ ಅಂತ ಹೇಳೊಂದು ಏನು ದೃಢ ವಿಶ್ವಾಸ ನಮ್ದೆಲ್ಲ ಕಾರ್ಯಕರ್ತರ ಒಟ್ಟಿಗಿದೆ. ಆದ್ರೆ ಈಗ ನೀವು ಒಂದೊಂದು ವಿಷಯ ಹೇಳಿದ್ರಿ, ಬಹುತೇಕ ಈಗ ಏನು ಉದ್ಘಾಟನೆ ಮಾಡ್ತಾ ಇರೋದು ಅವರು ಮಾಜಿ ಶಾಸಕರಾದಂಥ ವಿಶ್ವೇಶ್ವರ ಕಾಗೇರಿ ಅವರು ಏನು ಅನುದಾನ ತಂದು ಏನು ಅನುದಾನ ತಂದಿದ್ರು ಆ ಕೆಲಸಗಳನ್ನ ಈಗ ಇವರು ಅಭಿವೃದ್ಧಿ ಗುದ್ದಲಿ ಪೂಜೆ ಮಾಡ್ತಾ ಇದ್ದಾರೆ ಹೇಳಂತ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಆರೋಪ ಸರ್, ಯಾವತ್ತು ಅಭಿವೃದ್ಧಿ ಕಾರ್ಯಗಳನ್ನು ನಾವು ಮಾಡ್ತಾ ಹೋಗ್ತೇವೋ ಆರೋಪಗಳು ಸಹಜ ಸರ್. ಅದು ಸೊ BJP ಆರೋಪಕ್ಕೆ ನಾವೇನು ಅದ್ರ ಬಗ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಇವರು ತಂದಿರೋದು ಇವರು ಶಾಸಕರಾದ್ರಂತನೇ ಹೊರತು ಯಾವುದೂ ಸಹ ಏನು ಹಿಂದಿನ ಶಾಸಕರು ತಂದಿದ್ದು ಅಂಥದ್ದು ಏನು ಇಲ್ಲ. ಇವರು ಪ್ರಯತ್ನದಿಂದಾನೇ ತಂದಿದ್ದಾರೆ. ಮುಂದೇನೋ ಇವರು ಅನುದಾನ ತಂದು ಕ್ಷೇತ್ರ ಅಭಿವೃದ್ಧಿ ಕಡೆ ಒತ್ತು ಕೊಡ್ತಾರೆ ಅಂತೇಳಿ ಹೇಳ್ತಾರೆ. ನಾಗರಾಜ್ ಮಡಿವಾಳ ಅವರು 2011ರಲ್ಲಿ 11-12 ಆ ಒಂದು ಅವಧಿಯಲ್ಲಿ ಜಿಲ್ಲಾ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ. ನಂತರದಲ್ಲಿ ಪಕ್ಷ ಸಂಘಟನೆಯಲ್ಲಿ ಸಾಕಷ್ಟು ತೊಡ್ಕೊಂಡ್ರು. ಈಗ KPCC ಸಂಯೋಜಕರಾಗಿದ್ದಾರೆ. ಆದ್ರೆ ಕಳೆದೊಂದು 15 ವರ್ಷದ ಅವಧಿ ನೋಡಿದ್ರೆ ಆಗ್ಲೇ ಜಿಲ್ಲಾ ಅಧ್ಯಕ್ಷ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು
ನಂತರದಲ್ಲಿ ಯಾವ್ದೋ ಒಂದು ಕಾರಣಕ್ಕೆ ಸ್ವಲ್ಪ ಪಕ್ಷ ಸಂಘಟನೆಯಲ್ಲಿ ಹಿಂದೇಟು ಹಾಕಿದ್ರಿ ಅಂತ ಅನ್ಸತ್ತಾ? ಇಲ್ಲ ಸರ್, ಪಕ್ಷದ ಸಂಘಟನೆಯಲ್ಲಿ ಬಂದಾಗ ಯಾವಾಗ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆದ, ಅದ್ರ ನಂತರದಲ್ಲಿ ನನಗೆ ಸರ್ಕಾರ ಅಂದರೆ ನಮ್ಮ ಪಕ್ಷದವರು ಇದನ್ನು ZRUCC ಮೆಂಬರ್, ರೈಲ್ವೆ ಬೋರ್ಡ್ ಮೆಂಬರನ್ನು ಮಾಡಿದರು. ಅದನ್ನು ಸಹ ಸಮರ್ಪಕವಾಗಿ ನಿಭಾಯಿಸಿದ್ದೇನೆ. ಆ ಸಭೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಏನು ರೈಲ್ವೆ ಒಂದು ಅಭಿವೃದ್ಧಿ ಬಗ್ಗೆ ನಾನು ಧ್ವನಿಯನ್ನು ಎತ್ತಿದ್ದೆ. ಅದ್ರ ಬಗ್ಗೆ ನನ್ನ ಹತ್ರ ಒಂದು ರಿಟರ್ನ್ ಡಾಕ್ಯುಮೆಂಟ್ಸ್ಗಳು ಇದೆ. ಅದರ ನಂತರದಲ್ಲಿ ಈಗ ಏನು ಆಂತರಿಕ ಚುನಾವಣೆಗಳಿತ್ತು, ನನಗೆ ಪುದುಚೇರಿಗೆ ನನಗೆ ಡಿಸ್ಟಿಕ್ ರಿಟರ್ನಿಂಗ್ ಆಫೀಸರ್ ಅಂತ ಹೇಳಿ ಅಲ್ಲಿ ಉಸ್ತುವಾರಿಯನ್ನು ಕೊಟ್ಟಿದ್ದು. ಅದನ್ನು ಸಮರ್ಪಕವಾಗಿ ನಿಭಾಯಿಸಿದ್ದೇನೆ. ಅದ ನಂತರ ಈಗ KPCC ಸಂಯೋಜಕರಾಗಿ ಕಳೆದ ವಿಧಾನಸಭೆಯಲ್ಲಿ ನನಗೆ ಕುಮಟಾ ಉಸ್ತುವಾರಿಯನ್ನು ಕೊಟ್ಟಿದ್ದು. ಅದನ್ನು ಸಮರ್ಪಕವಾಗಿ ನಿಭಾಯಿಸಿದ್ದೇನೆ. ಅನಂತರ ಸಂಯೋಜಕನಾಗಿದ್ದೇನೆ. ಮುಂದಿನ ದಿವಸದಲ್ಲಿ ನಮಗೆ ಎಲ್ಲಿ ಉಸ್ತುವಾರಿ ಕೊಡ್ತಾರೋ ಇಲ್ಲಿ ಅಂದರೆ ನಮಗೆ ನಾನು ಪಕ್ಷದ ಏನು ಜವಾಬ್ದಾರಿ ವಹಿಸ್ಕೊಡ್ತಾರೆ ಅದನ್ನು ಮಾಡ್ತಾ ಹೋಗ್ತೇವೆ ನಾವು. ಈಗ ಮುಂದಿನ ಯಾವುದೇ ಒಂದು ವಿಚಾರ ತೊಗೊಂಡ್ರೆ ನಾವು ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿರ್ತೇನೆ. ಯಾವುದೇ ಹುದ್ದೆ ಇದ್ರ ಬಗ್ಗೆ ನಾವೇನು ಆಕಾಂಕ್ಷಿಗಳಲ್ಲ. ಪಕ್ಷ ಏನು ಹೇಳುತ್ತೋ ಅದನ್ನು ಅವ್ರ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೇನೆ. ಅಲ್ಲ, ಸಾಮಾನ್ಯವಾಗಿ ಬಹುತೇಕ ರಾಜಕಾರಣಿಗಳ ಮಾತಿದೆ ಆಗಿರ್ತದೆ, ಪಕ್ಷ ಏನ್ ತೀರ್ಮಾನ ಮಾಡುತ್ತೋ ಅದನ್ನ ನಾನು ಮಾಡ್ತೀನಿ ಅಂತ. 100%. ಮುಂದಿನ 10 ವರ್ಷದಲ್ಲಿ ಅಥವಾ ಮುಂದಿನ ಒಂದು 10 ವರ್ಷದ ನಂತರ ನಾಗರಾಜ್ ಮಡಿವಾಳ್ ಅವರು ಎಲ್ಲಿರ್ಬೇಕು, ಯಾವ ಸ್ಥಾನದಲ್ಲಿ ಇರ್ಬೇಕು ಅಂತ ಅನ್ಕೋತೀರಿ? ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಮಹತ್ವಾಕಾಂಕ್ಷೆ ಇರುತ್ತೆ. ತಾನು ಇವತ್ತಿಂದ ನಾಳೆ ಒಂದು ಸ್ಟೆಪ್ ರಾಜಕೀಯದಲ್ಲಿ ಇರುವವರಿಗಿಂತ ಜಾಸ್ತಿ. ಇವತ್ತು ತಾಲೂಕ್ ಪಂಚಾಯತ್ ಮೆಂಬರ್ ಇದ್ದೀನಿ, ನಾಳೆ JP ಆಗ್ಬೇಕು, MLA ಆಗ್ಬೇಕು, ಮಿನಿಸ್ಟರ್ ಆಗ್ಬೇಕು ಅಂತ. ಹಾಗಾಗಿ ನಾಗರಾಜ್ ಮಡಿವಾಳ್ ಅವರು ಮುಂದಿನ ಒಂದು 10 ವರ್ಷದ ನಂತರ ಯಾವ ಸ್ಥಾನದಲ್ಲಿ ಇರ್ಬೇಕಂತ ಅನ್ಕೋತೀರಿ? ಮುಂದಿನ ಒಂದು 10 ವರ್ಷ ವಿಚಾರ ಮಾಡ್ಲಿಕ್ಕೆ ಹೋದ್ರೆ ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೇನೆ. ಸಕ್ರಿಯ ಕಾರ್ಯಕರ್ತನಾಗಿರ್ತೇನೆ ಹೊರತು ಯಾವುದೇ ಹುದ್ದೆಗಳ ಆಕಾಂಕ್ಷೆಗಳಲ್ಲಿ ಇರೋದಿಲ್ಲ ಸರ್. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ನಾಗರಾಜ್ ಮಡಿವಾಳ್ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕಂತ ಕೇಳ್ಕೊತೀನಿ. ವಿಶ್ವಂಬರ ಟಿವಿ ಈಗ ಸದ್ಯದಲ್ಲೇ ಒಂದು 3-4 ತಿಂಗಳಿಂದ ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬಂದಿದೆ. ಇವರು ಯಾರನ್ನೇ ಗೆಸ್ಟ್ ಅಂತ ಹೇಳಲ್ಲ, ಪ್ರತಿಯೊಂದು ವಿಚಾರದಲ್ಲೂ ಏನು ಈ ಸಮಾಜದಲ್ಲಿ ನಡೆಯುವಂಥದ್ದು ಆಗು ಹೋಗುಗಳ ಬಗ್ಗೆ ಜನರಿಗೆ ತಲುಪುವಂಥ ಒಂದು ಹಂತದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಈ ವಿಶ್ವಂಬರ ಟಿವಿಯಲ್ಲಿರುವಂಥ ಪ್ರತಿಯೊಬ್ಬರಿಗೂ ಏನು ಸಹಾಯಕರಾಗಿ ಅಥವಾ ಏನು ಕೆಲಸ ಮಾಡ್ತಾ ಇದ್ದಾರೆ ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನನಗೊಂದು ಈ ಕಾರ್ಯಕ್ರಮಕ್ಕೆ ಬಂದು ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಮುಂದಿನ ದಿವಸದಲ್ಲಿ ಇವರು ಯಾವುದೇ ರೀತಿ ಅಂದರೆ ನಮ್ಮ ಸಮಾಜದಲ್ಲಿ ಆಗುವಂಥ ಆಗೋಹೋಗುಗಳ ಬಗ್ಗೆ ಏನು ಡಿಫ್ರೆನ್ಸ್ ಆಫ್ ಇದು ತಗೊಳ್ಳದೇನೆ ಎಲ್ಲರಿಗೂ ಮನಮುಟ್ಟುವಂಥ ಕಾರ್ಯಕ್ರಮಗಳನ್ನು ನಡೆಸ್ಕೊಂಬರಲಿ. ಹಾಗೆ ಏನು ನ್ಯಾಯಯುತವಾಗಿ ಏನು ನಡೆಯುತ್ತೋ ಅದನ್ನು ಜನರಿಗೆ ಎತ್ತೋರಿಸಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸೊ ವಿಶ್ವಂಬರ ಟಿವಿಗೆ ಒಳ್ಳೆಯದಾಗಲಿ ಎಲ್ಲ ಸಿಬ್ಬಂದಿಗಳಿಗೂ. ಮತ್ತು ಇದು ಮುಂದಿನ ದಿವಸದಲ್ಲಿ ನಮ್ಮದು ರಾಜ್ಯ ಮಟ್ಟದಲ್ಲೋ ಅಂತ ಒಂದು ಒಳ್ಳೆ ವಾಹಿನಿಯಾಗಿ ಹೊರಗೆ ಬರಲಿ ಅಂಥೇಳಿ ನಾನು ಇವತ್ತು ಶುಭ ಕೋರ್ತೇನೆ. ಧನ್ಯವಾದಗಳು. ಧನ್ಯವಾದ. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.